ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೂನ್ 21ರ ಬಳಿಕ ಕೈ ನಾಯಕರು ದೆಹಲಿಗೆ ಪ್ರವಾಸವನ್ನ ಹೊರಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣದ ಬಳಿಕ ಡೆಲ್ಲಿ ಟೂರ್ ಮಾಡಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿಕೆ ಹರಿಪ್ರಸಾದ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಕಾಂಗ್ರೆಸ್ ವರಿಷ್ಠ ನಾಯಕರ ಜೊತೆ ಸಂಪುಟದ ಬಗ್ಗೆ ಚರ್ಚೆಯನ್ನ ನಡೆಸೋದಕ್ಕೆ ದೆಹಲಿಗೆ ತೆರಳುತ್ತಾ ಇರುವಂತದ್ದು. ತಮ್ಮದೇ ಅಭಿಪ್ರಾಯಗಳನ್ನ ಮಂಡಿಸಲಿದ್ದಾರೆ ನಾಯಕರು. ಜೂನ್ 21ರಂದು ಅರಮನೆ ಮೈದಾನದಲ್ಲಿ ನೂತನ ಅಧ್ಯಕ್ಷರ ಪದಗ್ರಹಣ ನಡೆಯಲಿದೆ. ಕಾರ್ಯಕ್ರಮದ ನಂತರ ಸಿಎಂ ಹಾಗೆ ಡಿಸಿಎಂ ಹಾಗೆ ಸಿದ್ದರಾಮಯ್ಯ ಅವರು, ಪರಮೇಶ್ವರ್ ಅವರು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ದೆಹಲಿಗೆ ತೆರಳಲಿದ್ದಾರೆ. ಜೂನ್ 23ರಿಂದ SIR ಕುರಿತು ಜನಜಾಗೃತಿ ಅಭಿಯಾನ ಆರಂಭವಾಗಲಿದೆ. ಹಾಗಾಗಿ ಅಷ್ಟರೊಳಗೆ ಸಂಪುಟ ವಿಸ್ತರಣೆ ಮಾಡಿ ಮುಗಿಸಲಿದೆ ಹೈಕಮಾಂಡ್. ಹಾಗಾಗಿ ಇದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಎಲ್ಲಾ ನಾಯಕರು ದೆಹಲಿ ಪ್ರವಾಸವನ್ನ ಹೊರಟಿರುವಂತದ್ದು. 15ರಿಂದ 17 ಸ್ಥಾನಗಳನ್ನ ಭರ್ತಿ ಮಾಡೋದಕ್ಕೆ ವರಿಷ್ಠರು ಚಿಂತನೆಯನ್ನ ನಡೆಸಿದ್ದಾರೆ. ಹಾಗೆ ಉಳಿದ 3 ಸ್ಥಾನಗಳನ್ನ ನಂತರ ತುಂಬುವಂತ ನಿರ್ಧಾರವನ್ನ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಸಂಪುಟ ವಿಸ್ತರಣೆ ಕಸರತ್ತು ಮತ್ತೆ ಗರಿಗೆದರಿರುವಂತದ್ದು. ಸಚಿವ ಸ್ಥಾನ ಆಕಾಂಕ್ಷಿಗಳಿಂದಲೂ ಕೂಡ ದೆಹಲಿ ಪರೇಡ್ ನಡೆಸುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಜೂನ್ 18ರ MLC ಚುನಾವಣೆ ಮುಗಿಯೋ ತನಕ ಈಗ ದೆಹಲಿ ದೌಡಾಯಿಸ್ತಾ ಇರುವಂಥದ್ದು. ಈ ಒಂದು ಚುನಾವಣೆ ನಡೀತಾ ಇದ್ದಂತೆ ಎಲ್ಲರೂ ಕೂಡ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ. ಅಲ್ಲೋಗಿ ವರಿಷ್ಠರೊಂದಿಗೆ ಚರ್ಚೆ ನಡೆಸೋದಕ್ಕೆ, ವರಿಷ್ಠರ ಮೇಲೆ ಒತ್ತಡ ಹಾಕೋದಕ್ಕೆ ಹಲವು ಶಾಸಕರು ಪ್ಲಾನ್ ಮಾಡ್ತಾ ಇರುವಂಥದ್ದು.